ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದೆ ಪರಿಭವ ಸವಿಸಿದೆ ಜೀವ ತಳೆದೆ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದರ ಮನದ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದರ ಮನದ ಜ್ವಲಿಸುವುದರ ಮನದ ದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನೆಯಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ. ಇವಳೇಗೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಶಾಂತೆ ಶಾಂತೆ ವರ ವೀರಳಾಗಿ ವರ ಪತ್ನಿಯಾಗಿ ಮರುಗು ಬೇಕೆಲೆ. ಪ್ರಿಯತಮೆ, ಶಾಂತೆ ಶಾಂತೆ ವರ ವೀರಳಾಗಿ ವರ ಪತ್ನಿಯಾಗಿ ಮರುಗು ಬೇಕೆಲೆ. ಪಾಂಡು ಪುತ್ರರ ಪತಿಯಾಗಿ ನೀನು ದ್ರೌಪದಿ, ಪಾಂಡು ಪುತ್ರರ ಪತಿಯಾಗಿ ನೀನು ಚಂಡ ಚಿಂತೆಯಿಂದ ಕಡುಕೋಪ ಬೇಕೆ ಕಡು ಮೌನ ಬೇಕೆ ಕುಮಲಾಯಿಯೇ. ದ್ರೌಪದಿ, ಕಡುಕೋಪ ಬೇಕೆ ಕಡು ಮೌನ ಬೇಕೆ ಕುಮಲಾಯಿಯೇ. ಶಾಂತೆ ಶಾಂತೆ ವರ ವೀರಳಾಗಿ ವರ ಪತ್ನಿಯಾಗಿ ಮರುಗು ಬೇಕೆಲೆ ಮರುಗು ಬೇಕೆಲೆ. ಏಕೆ, ಏನಾಯಿತು? ನಿಷ್ಕಾರಣವಾಗಿ ಏಕೆ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿಯಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದೆ ಆದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವುದು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷನ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಪರಾಧೀನ ಸ್ತ್ರೀ ಜಾತಿ ಅನ್ನೋದು ಏಕೆ ತಾನೇ ಸೃಷ್ಟಿಸಿದೆ? ಹೊಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಓಹೋ, ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ಅವಿವೇಕದಿಂದ ಆದ ಈ ನಿಂದನೆಯು ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ದ್ರೌಪದಿ, ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಬಾರಿ ನಿನ್ನನ್ನು ಬೇಡಿಕೊಂಡೆ. ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ಅದನ್ನು ತಿಳಿಸಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರ. ಅದು ಎಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಓಹೋ, ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು.
ಅವಳು ನನ್ನನ್ನು ನೋಡಿ ನಕ್ಕು. ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನನ್ನು ಕಳುಹಿಸಿದ್ದಾರೆ. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಬೆಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಪಾಂಚಾಲಿ ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಆ ಶ್ರೀಕೃಷ್ಣನಲ್ಲವೇ? ಗೋಪಿಕಾಂಗನರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯತಮತಿ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ವಿಚಾರಿಸಿದೆ. ಪಾಂಚಾಲಿ ಪ್ರಾಣೇಶ್ವರ, ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೆ. ಏನೆಂದು? ನಿನ್ನ ಕಟ್ಟಿರೋ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಏ ಭಾನುಮತಿ ಎಂಬುದಾಗಿ. ಬಲೆ ಬಲೆ ಪಾಂಚಾಲಿ, ಹಾ, ಬಾ ನನ್ನ ತೊಡೆಯನ್ನು ಅಲಂಕರಿಸು. ಎಲ್ಲಿ ಪ್ರಾಣೇಶ್ವರ? ತೊಡೆಯಲ್ಲಿ ಬಾ. ಇರಲಿ, ಎಲ್ಲಿ ಇರಲಿ ಸ್ವಾಮಿ? ತೊಡೆಯ ಮೇಲೆ. ಹೇಳಿ ಸ್ವಾಮಿ, ಹೇಳಿ. ಜಾಣೆ ಮುದ್ದಾಡುವೆನು ಬಾರಿ, ಜಾಣೆ ಮುದ್ದಾಡುವೆನು ಬಾರಿ, ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ. ನಾನೇ? ಹೌದು, ನೀನೆ. ನಿಜವಾಗಿಯೂ? ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರಿ. ಸಮಯ ಪರಿಭವ ಮರೆತಿರಲಿ, ಕೈದ ಶಪಥವನ್ನು ಮರೆಯುವೆನೇನೆ. ಪಾಂಚಾಲಿ ಸಮಯ ಪರಿಭವ ಮರೆತಿರಲಿ, ಕೈದ ಶಪಥವನ್ನು ಮರೆತಿವೆನೇನೆ. ಚಿಂತಿಸಲೇ ತಗದ್ರುಪದ ನಂದಿನಿ, ಚಿಂತಿಸಲೇ ತಗದ್ರುಪದ ನಂದಿನಿ. ದುರುಳರ ಪುಡಿ ಪುಡಿಗೈದು, ದುರುಳರ ಪುಡಿ ಪುಡಿಗೈದು, ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರಿ, ಈ ಮನ್ನ ಪ್ರೇಮದ ಪ್ರೇಯಸಿ ನೀನೆ. ದುರುಳರ
ತುರುಳರ ದೊಂತವಗೈದು ತುರುಳದು ಜಾತನು ಹೊಡಲನು ಬಗೆದು ತುರುಳರ ದೊಂತವಗೈದು ತುರುಳದು ಜಾತನ ಹೊಡಲನು ಬಗೆದು ಬಿಚ್ಚಿದ ಮುಡಿಯನು ಗಂಡುವೆ ಬಾರೆ ಬೆಚ್ಚಿದ ಮುಡಿಯನು ಗಂಡುವೆ ಬಾರೆ ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ ಈ ಪ್ರೇಮದ ಪ್ರೇಯಸಿ ನೀನೆ. ಹೌದು, ನಿಜವಾಗಿಯೂ ಈ ಪ್ರೇಮದ ಪ್ರೇಯಸಿ ನೀನೆ. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಬಾಬು ಪಾಂಚಾಲಿ ಬಾಬು, ಚಮತ್ಕಾರವಾದ ಉತ್ತರವನ್ನೇ ನೀಡಿರುವೆ. ನೀನು ನಮ್ಮೊಡನೆ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಪ್ರಣೇಶ್ವರ ಸ್ವಾಮಿ, ದೇವಿ, ಸಮಯವಿದೆ. ನನಗ ಭೀಮ, ನನಗ ನಿಮಗೋ ನನಗೋ ಅದು ಮುಂದೆ ತಿಳಿಯುತ್ತದೆ. ತಿಳಿಯುವುದು ತಿಳಿಯುವುದು. ಶೃಂಗಾರಕ್ಕೆ ಭೀಮ ಯಾರಿಗೆ ಎಂದು ತಿಳಿಯಿತೆ? ನನಗೆ. ಅಯ್ಯೋ, ನನಗಲ್ಲದೆ ಮತ್ಯಾರಿಗೆ? ಇಲ್ಲಿರುವುದು ನೀವಲ್ಲವೇ? ನಿಮ್ಮನ್ನು ಬಿಟ್ಟು ಮತ್ತಾರಿರುವರು? ಹೌದಲ್ಲವೇ? ಅಲ್ಲವೇ ಸ್ವಾಮಿ? ಸಮಯವಿದೆ ಶೃಂಗಾರಕ್ಕೆ ಭೀಮ, ಅಲ್ಲವೇ ಸ್ವಾಮಿ? ಹೌದು. ಸಮಯವಿದೆ ಶೃಂಗಾರಕ್ಕೆ ಭೀಮ, ಭ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ. ಪಾಂಚಾಲಿ, ಭ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ. ಸಮಯವಿದೆ. ಪ್ರಾಣೇಶ್ವರ ಮನಮುದಿಸುವ ಮಧುಹಾಸ ವಿಲಾಸ. ಹೌದು. ಮನಮುದಿಸುವ ಮಧುಹಾಸ ವಿಲಾಸ, ಗೌರವ ಶಿರವ ಧರೆಯುಳು ನೀನು. ತಿಳಿದಿರುವುದೇ? ಗೌರವ ಶಿರವ ಧರೆಯುಳು ನೀನು. ಸ್ವಾಮಿ, ದೇವಿ, ಚೆಲ್ಲುತ್ತ ಸೇರುವೆ ಚೆಲ್ಲುತ್ತ ಸೇರುವೆ. ಆಗ ಆಗ ಯಾವಾಗ ಎಂದು ಕೇಳಬೇಕು. ಈಗೇನಾಯಿತು? ಯಾವಾಗ ಎಂದು ಕೇಳಬೇಕಲ್ಲವೇ? ಯಾವಾಗ? ಯಾವಾಗ ಎಂದು ಈಗ ಹೇಳಲೇ? ಅದೇ ನಾವು ಸೇರುವುದು ಯಾವಾಗ ಎಂದು ಹೇಳಲೇ? ಹೇಳಿ. ಎಂದಿಗೆ ನೀವು ಆ ಕೌರವರ ಶಿರವನ್ನು ಈ ಧರೆಗೆ ಕೆಡಹುವಿರೋ? ಕೇಳುವೆನು. ಎಂದಿಗೆ ಅವರ ಆ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವಿರೋ? ಕಟ್ಟಿಸುವೆನು. ಅದೇ ಆಗ ಆಗ ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಅಲ್ಲಿವರೆಗೂ ದೂರ ದೂರ. ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಸಮಯವಿದೆ ಶೃಂಗಾರಕ್ಕೆ
ಮರೆತು ಹೋದಂತೆ ಕಾಣಿಸುತ್ತಿರುವುದು. ಈ ಹಿಂದೆ ಬಿಚ್ಚಿದ ಈ ನನ್ನ ಕೇಶ ರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೇನನ್ನು ಹೇಳಿದಿರಲ್ಲವೇ ಪ್ರಿಯ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷೆವಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನ. ನಿಜವೇ ನಿಜವೇ, ನೀವೆಂದಿಗೂ ಮಾಡಿರೋ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡಿ ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ಅದು ಎಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲೇ. ನಾನಂತೂ ಯುದ್ಧವನ್ನು ಆತುರದಿಂದ ನಿರ್ಚರಿಸುತ್ತಿದ್ದೇನೆ. ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ನನ್ನ ಈ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಏತರ ನಡತೆ ಪ್ರೀತಿಯ ಸೋದರ. ಏತರ ನಡತೆ ಪ್ರೀತಿಯ ಸೋದರ ಆತುರದಿ ಕಲ ಏನಿಕುಗೈ. ಆತುರದಿ ಕಲ ಏನಿಕುಗೈ. ಏತರ ನಡತೆ ಪ್ರೀತಿಯ ಸೋದರ ಆತುರದಿ ಕಲ ಏನಿಕುಗೈ. ಧರ್ಮ ವಿಚಾರದ ಮರ್ಮವನರಿಯದೆ. ಧರ್ಮ ವಿಚಾರದ ಮರ್ಮವನರಿಯದೆ. ಧರ್ಮ ವಿಚಾರದ ಮರ್ಮವನರಿಯದೆ. ಧರ್ಮ ವಿಚಾರದ ಮರ್ಮವನರಿಯದೆ. ಧರ್ಮಕ್ಕೆ ಬಾಗಿಗಳಾಗುವಿರೇಕೆ. ಅಗ್ರಜ, ಕರ್ಮಕ್ಕೆ ಬಾಗಿಗಳಾಗುವಿರೇಕೆ. ಏತರ ನಡತೆ ಪ್ರೀತಿಯ ಸೋದರ ಆತುರದಿ ಫಲ ಏನಿರುವುದೈ. ಭೀಮಸೇನ, ಅಗ್ರಜ! ಕೋಪವೇಕೆ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುವುದಲು ಸರಿಯಾದ ಉತ್ತರವನ್ನೇ ಕೊಡಬಹುದಲ್ಲವೇ? ಅಗ್ರಜ, ಭೀಮಸೇನ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದಿರುವೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ಅರ್ಜುನನು ಅನುಮೋದಿಸಲೂಬಹುದು, ನಕುಲ ಸಹದೇವರು ಸಮ್ಮತಿಸಲೂಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸಬೇಕು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿನಗೆ ಸರಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನಿದ್ದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಹುದು. ನೀವಿನ್ನು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನೇ ಮಾಡುತ್ತೀರಿ. ನಾನು ಪ್ರತಿಜ್ಞೆ ನಿಲ್ಲು ನಿಲ್ಲು ಭೀಮಸೇನ, ನಿಲ್ಲು. ಬೀಡು
ಅಗ್ರಜ ಭೀಮಸೇನ ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ ತುಡುಕಿ ಸಮರ ಬಯಸುವುದನ್ನು ಚಿತ್ತ ತುಡುಕಿ ಸಮರ ಬಯಸುವುದನ್ನು ಚಿತ್ತ ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ ಮಡದಿ ಪಾಂಚಾಲಿಯ ಬಿರುಮುಡಿ ಚಾಪವು ಗುರು ಸಂಜಾತರ ನರಳಿಸದಿರುವುದೇ ಭೀಮಸೇನ ಮಡದಿ ಪಾಂಚಾಲಿಯ ಬಿರುಮುಡಿ ಚಾಪವು ಗುರು ಸಂಜಾತರ ನರಳಿಸದಿರುವುದೇ ತಾಳಿದವನು ಮುಂದೆ ಬಾಳಿಯನು ಎಂಬ ಭೀಮಾ ತಾಳಿದವನು ತಾಳಿದವನು ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ಚಿತ ಹಿರಿಯರ ವಾಣಿಯ ಮರೆಯುವುದನ್ನು ಚಿತ ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ ಭೀಮಸೇನ ನನ್ನಲ್ಲಿ ಕೋಪವೇಕೆ? ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧ ಪ್ರಾರಂಭಿಸುವುದು ನಮಗೆ ಅನುಚಿತ. ಅಗ್ರಜ ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ಕರುಣಿ ವೇದಗೆ ಇದು ಗುಡವೋ ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ಕರುಣಿ ವೇದಗೆ ಇದು ಗುಡವೋ ಧರ್ಮಜನಮ್ಮಯ ನಿರ್ಮಲ ಬಾದ್ರುವೋ ಪಾಂಚಾಲಿ, ಧರ್ಮಜನಮ್ಮಯ ನಿರ್ಮಲ ಬಾದ್ರುವು ಮೀರುವುದನು ಚಿತ ಪರೀಕ್ಷಿಸದೆ ನುಡಿಯ ಮೀರುವುದನು ಚಿತ ಪರೀಕ್ಷಿಸದೆ ನುಡಿಯ ಕೈಪುದು ಮನದಲು ತಾಪವ ತರುಣಿ ಕೈಪುದು ಮನದನು ತಾಪವ ತರುಣಿ ಧರ್ಮದಿಂದ ಘನ ಕಾರ್ಯವ ಸಾಧಿಸು ಕೋಮಲ ಹೃದಯವ ಕೊರಗುವ ಸರಿಯೇ ಧರ್ಮದಿಂದ ಘನ ಕಾರ್ಯವ ಸಾಧಿಸು ಕೋಮಲ ಹೃದಯವ ಕೊರಗುವ ಸರಿಯೇ ಸಾರ ಸಾಕ್ಷಿ ನಿಂದರ್ಯದ ಈ ಪರಿ ಸಾರ ಸಾಕ್ಷಿಯಿಂದರ್ಯದ ಈ ಪರಿ ಹೇಗಿದ್ದು ನೀನಿದ್ದು ಈ ಕೋಪ ಕೊಡುವೆ ಏಕಿದ್ದು ನೀನಿದ್ದು ಈ ಕೋಪ ಕೊಡುವೆ ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ತರುಣಿ ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತ
ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಯುದ್ಧದಂತೆ ಶಾಂತಿ ರಕ್ಷೆ. ಅವರು ಮಾತುಗಳೇ ಹೋದ್ರು. ಯುದ್ಧದಂತೆ ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಯಾವ ಪ್ರಯೋಜನವೂ ಇಲ್ಲ. ಅಪೌರುಷ ವರ್ತನೆ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ಸಮಾಧಾನರಾಗಿ. ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆ ಬರುತ್ತಿರೋರು. ಅವರಿಂದ ರಾಜಸಭೆ ಸಮಾಜ ತಿಳಿದ ಬಳಿಕ ನಿಮಿಷದಂತೆ ಮಾಡಿ ಎಲ್ಲಿ ಮಾತಾಡಿದ್ರೆ ಮಾತುಗಳೆಲ್ಲ ಹೋಗ್ಲಿಲ್ವಾ? ಏನಿದು ಕೋಲಾಹಲ? ಬಾರಣ್ಣ, ಹಿಂಗೆ ನಿಂತ್ಕೊಂಡ್ಬಿಡ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ವಿಜಯಶಾಲಿಗಳಾಗಿ ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಧರ್ಮನಂದನ, ಹೋದವರಾರು ಕೃಷ್ಣನಲ್ಲದೆ? ಅಂದರೆ ಬೇಕಾ? ಎಲ್ಲವೂ ಸಮರ್ಪಕವಾಗಿ ಸಂಧಿಯ ವಿಚಾರವು ನಡೆಯುತ್ತದೆ. ಸ್ವಾಮಿ, ಕ್ಷಣಕಾಲ ತಡೆಯಿರಿ. ಘನಶ್ಯಾಮ ಸುಂದರ ಚಿರಪ್ರೇಮ ಸಾಗರ
ನಡೆಯುತ್ತಷ್ಟೇ. ನಡೆಯಿತು. ಪಾಂಚಾಲಿ ಎನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲು. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಅಲ್ಲಿ ಹೋದವರಾರು ಕೃಷ್ಣನಲ್ಲದೆ ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಳಿಲಾರ ರುಕ್ಮಿಣೀಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಭೀಮಸೇನ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಹರ್ಕಂದನು ಬಳೆ ತೊಟ್ಟು ಈಗ ಈ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ನುಡಿಸಲು ಅವಣಿಸುತ್ತಿರುವೆ. ಯಾದವಾಗ್ನಿ ಪಾಂಡುಪುತ್ರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಕೋಪ ಬೇಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನಿನಗೆ ಸಂಬಂಧಿಸಿದ ಇದು ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಚಂಡ ಭೀಮನಿಗೆಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪ ವಿಚಾರ ಬಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವುದು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಲ್ಲ. ಕೃಷ್ಣ, ಹೇಳು ಹೇಳು, ಏನು ಆ ಸಂದೇಶ? ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದ್ದೀನಿ. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮೊದಲಾದವರೆಲ್ಲರೂ. ಆ ದುರ್ಯೋಧನನು ಸಹ. ಎಂದು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸೇ ಕೃಷ್ಣ, ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಫಲವನ್ನು ನೀವೇ ಪುಂಜಿಸರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕೆ ಸೇನಿ? ಸ್ವಾಮಿ, ಶೋಕಬೇಕೆ ಬಿಡು ಚಂಡ ಮನದಿ, ಬಿಡು ಚಂಡ ಮನದಿ, ಬರು ದುರಾತ್ಮನವರನ್ನು ಹೊದಿಸುವೆ ನಾವು ನದಿ. ಶೋಕಬೇಕೆ ಬಿಡು ಚಂಡ ಮನದಿ, ಬಿಡು ಚಂಡ ಮನದಿ, ಬರು ದುರಾತ್ಮನವರನ್ನು ಹೊದಿಸುವೆ ನಾವು ನದಿ. ಎನ್ ಬೈರಿಗನವರನ್ನು ಸಿಗಿರುವೆ ನಾವು ನದಿ. ಪಾಂಚಾಲಿ, ಸಿಗಿದವರ ಎದೆಯ ಬಗೆಯುತ್ತಲಿರುದಯ ಮುಡಿಗಟ್ಟಿಸುವೆ, ನಿನ್ನ ಮುಡಿಗಟ್ಟಿಸುವೆನು. ಸಿಗಿದವರ ಎದೆಯ ಬಗೆಯುತ್ತಲಿರುದಯ ಮುಡಿಗಟ್ಟದನು, ನಿನ್ನ ಮುಡಿಗಟ್ಟಿಸುವೆನು. ಪಾಂಡವರ ಪಟ್ಟಿಯೆಂದೆನಿಸಿದರೆಯೋ, ಪಾಂಡವರ ಪಟ್ಟಿಯೆಂದೆನಿಸಿದರೆಯೋ, ಚಚ್ಚನೆಯ ನಾರೆಯ ಸ್ಥಿರದಲ್ಲಿ ಬರಿದೋ, ಚಚ್ಚನೆಯ ನಾರೆಯ ಸ್ಥಿರದಲ್ಲಿ ಬರಿಯೋ. ಶೋಕ ಬೇಕೆ ಬಿಡು ಚಂತೆ ಮನದಿ, ಬಿಡು ಚಂತೆ ಮನದಿಗಳು ದುರಾತ್ಮನವರನ್ನು ಹೊದಿಸುವೆ ನಾವು ನದಿ. ಎನ್ ಬೈರಿಗನವರನ್ನು ಸಿಗಿರುವೆ ನಾವು ನದಿ. ರಾಕ್ಷಸಾನಿ, ನೀನು ನಿರಾಶನಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇರನ್ನು ತೀರಿಸು. ಆಹಾ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರ ಬಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವುದು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿ ಅಲ್ಲ. ಕೃಷ್ಣ, ಹೇಳು, ಏನು ಆ ಸಂದೇಶ? ಭೀಮಸೇನ, ನೀನು ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು, ತಿಳಿಯಿತೋ? ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ ಭೀಮಸೇನ. ಕೃಷ್ಣ, ಈ ಪರ್ಯಾಸ್ಯವೇಕೆ? ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಆದ್ದರಿಂದ ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳು. ಇದು ನಿನ್ನ ಇಚ್ಛಾಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನಾ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಕೃಷ್ಣ, ಕ್ಷಣಕಾಲ ಮಾತ್ರ. ಅರ್ಜುನ, ಬಿಡಯ್ಯ ಭೀಮಸೇನ. ಹಾಗಾದರೆ ನೀನು ನನ್ನ ಬಂದಿ. ಕೃಷ್ಣ, ಕ್ಷಣಕಾಲ ಮಾತ್ರ. ಭೀಮಸೇನ, ಈ ಗದೆಯನ್ನು ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದು ಯಾಜ್ಞಸೇನೆ ಅಣ್ಣ, ಸಮೀಪಕ್ಕೆ ಬಾ.
ನಾನು ಹೇಳಿದಂತೆ ಮಾಡಬೇಕು ಕಂಡಿಯಾ ತಂಗಿ. ನಿನ್ನ ಆಜ್ಞೆಯನ್ನು ನಾನು ಎಂದಾದ್ರೂ ಮೀರಿರುವೆನೆ ಅಣ್ಣ. ತೆಗೆದುಕೋ ಈ ಹಗ್ಗವನ್ನು. ಇದೇನಣ್ಣ? ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡು. ಪರಿಹಾಸ್ಯ ಮಾಡುತ್ತಿರುವೆ ಇದು ಅಣ್ಣ. ಪರಿಹಾಸ್ಯವಲ್ಲ ಸಹೋದರಿ, ನೀನು ಶತ್ರುಗಳ ಹೆಡೆಮುಡಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿ ಉಂಟು. ಹಾಗೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಸ್ವಾಮಿ, ಕೃಷ್ಣನು ಹೇಳದಂತೆ ನನ್ನ ಕೈಗಳನ್ನು ಬೇಗ ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಕರ್ಣ, ಈ ದಿನ ಈ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾದ. ಯಾರು ಯಾರು ಆ ಕಾರ್ಯವನ್ನು ಮಾಡಿದವರು? ಏನು ಹೇಳದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರು ಆ ದುರಾತ್ಮರು? ದುರುಳ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರ್ಯ ದುಶ್ಯಾಸನನು ಈ ಕಾರ್ಯವನ್ನು ಗೈದು. ಇಂತಹ ಕಾರ್ಯವನ್ನು ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ ಭೀಮಸೇನ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪರಿಬಂಧವಾದ ಆ ಕುನ್ಯ ಕೌರವನು ಈ ರೀತಿ ಅಪಮಾನ ಪಡಿಸಿದ್ದಾನೆ. ಅಗ್ರಜ, ಧನಂಜ, ಇದಕ್ಕೆ ನಿಮ್ಮ ಉತ್ತರವೇನು? ಇದಕ್ಕೆ ಉತ್ತರ ಹೇಳುವ ಪ್ರಶ್ನೆ ಇಲ್ಲ ಭೀಮಸೇನ. ಸಹನೆಯಿಂದ ಹೇಳಿ ಕಳುಹಿಸಿದ ಸಂದೇಶವನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ನೀಡಿದ ಆ ದುರ್ಯೋಧನನಿಗೆ ನನ್ನ ಶತಾಧಿಕ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶ ಮಾಡಿ ಆ ಕುರುನಂದನನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೇ ನಮಗೆ ಉಳಿದಿರುವುದು. ಸರಿಯಾದ ಪ್ರತಿ ಉತ್ತರ. ಅರ್ಜುನ, ಭೀಮಸೇನ, ಅರ್ಜುನ, ಧರ್ಮನಂದನ, ಪರಮಾತ್ಮ, ಇಷ್ಟು ಮಾತ್ರವಲ್ಲ, ದುರ್ಯೋಧನ ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇಕೆ, ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇಕೆ, ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ, ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ, ಐವರಿಗೈದು ಗ್ರಾಮವ ಕೊಡನು, ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನು ಒಂದು ಊರನ್ನು ಬಿಡೆನು, ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ, ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ, ಕೌರವನು ಹಿಡಿಂಬಾಪತಿಯೇಕೆ, ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ. ಆ ದುರ್ಯೋಧನನ್ನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿ. ಇಷ್ಟು ಮಾತ್ರವಲ್ಲ, 5 ಮಾರು ಭೂಮಿಯಲ್ಲ, ಒಂದು ಗೋಪಾದದಲ್ಲಿ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲವೆಂದು ಹೇಳಿದನು. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ ದೊರೆಯುವುದೆಂದು ಹೇಳಿದನು ಭೀಮಸೇನ. ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದೇ ಯುದ್ಧ. ಕೃಷ್ಣ, ನೀನೇ ತಿಳಿದಿರು, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವನೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೆಲ್ಲವನ್ನೂ ಮಾಡಿದೆನು. ಕೊನೆಗೆ ಲಭಿಸಿದ್ದು ಯುದ್ಧವೇ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ನೀನಾದರೂ ಬಿಡಿಸು. ಧನಂಜ, ಓಹೋ, ನೀನು ಬಿಡಿಸುವುದಿಲ್ಲವೇ? ಕೃಷ್ಣ, ಓಹೋ, ಯಾರೂ ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿರು ನನ್ನ ಪ್ರತಿಜ್ಞೆಯನ್ನು. ಮೋಡ ಗುಡಿಗೆ ಗುಡಿಗೆ ಮೊಳಗಲಿ, ಈ ಭೂಮಿ ನಡಗಿ ನಡಗಿ ಬಿರಿಯಲಿ, ಹೊಕ್ಕಿನ ಬದಲಲ್ಲಿ ರಕ್ತ ಸಾಗರು ಹೊಕ್ಕರಿಯಲಿ. ಎಷ್ಟು? ಭೀಮಸೇನ, ಮೋಡ ಗುಡಿಗೆ ಗುಡಿಗೆ ಮೊಳಗಲಿ, ಈ ಭೂಮಿ ನಡಗಿ ನಡಗಿ ಬಿರಿಯಲಿ, ಹೊಕ್ಕಿನ ಬದಲಲ್ಲಿ ರಕ್ತ ಸಾಗರು ಹೊಕ್ಕರಿಯಲಿ.
ನನಗೆ ಬಿರಿಯಲಿ ಹೊತ್ತಿನ ಪದದಲ್ಲಿ ಸತ್ಯ ಸಾಗಲಿ ಭಾಗ್ಯರಿಯಲಿ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾದ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದು ಸತ್ಯವಾದ. ನಾಳಿನ ಭಯಂಕರ ಯುದ್ಧದಲ್ಲಿ ಆ ದುರ್ಯೋಧನನ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುಶ್ಯಾಸನ ವಕ್ಷಸ್ಥಳವನ್ನು ಆಯದು ಆತನ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ತದನಂತರ ಆ ದರ್ಪಿತ ದುರ್ಯೋಧನನ ಹೊಡೆಯನ್ನು ಈ ನನ್ನ ಗದಗದ ದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಡಿನಲ್ಲಿ ವಸ್ತು ವಸ್ತು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಪ್ತಾಶ್ವಪ್ರಥಮರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಾ तं ಸೂರ್ಯ ಪ್ರಣಮಾಮ್ಯಹಂ तं ಸೂರ್ಯ ಪ್ರಣಮಾಮ್ಯಹಂ. ಅರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿಹೆ ಅರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿಹೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗ್ಗೆ ಸಿಂಧೋ ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಭಾಸ್ಕರ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ನಿಂದು ತಾಪದಿ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ನಿಂದು ತಾಪದಿ ಹೀಗಿಸೋ ಶೋಧನಯ ಗೈಯದೆ ಹೀಗಿಸೋ ಶೋಧನಯ ಗೈಯದ ಶಾಂತಿ ನೀಡು ಶ್ಯಾಮಲಾಂಗ ಶಾಂತಿ ನೀಡು ಶ್ಯಾಮಲಾಂಗ ಅರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿಹೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗ್ಗೆ ಸಿಂಧೋ ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಕುಮಾರ, ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕುಮಾರ,
ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ಯೋತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಏನು ನನ್ನ ಹೆತ್ತ ತಾಯಿ ಕುಂತಿಯೇ? ಅಮ್ಮ ಅಮ್ಮ ನೀನೇನಾ ನನ್ನ ಹಳೆದ ಮಾತೆಯು? ಅಮ್ಮ ನದಿಯೊಳಗೆ ಹೋಗಿದೆ ಮಾತೆಯೇ ಮಮತೆ ಇರದೆ, ನದಿಯೊಳಗೆ ಹೋಗಿದೆ ಮಾತೆಯೇ ಮಮತೆ ಇರದೆ, ನದಿಯೊಳಗೆ ಹೋಗಿದೆ. ಅಮ್ಮ ಜನನಿ ಜನಿಸಿದ ಕ್ಷಣ ಕರುಣೆ ತೋರೆದು, ಅಮ್ಮ ಜನನಿ ಅಮ್ಮ ಜನಿಸಿದ ಕ್ಷಣ ಕರುಣೆ ತೋರೆದು, ಜನಿಸಿದ ಕ್ಷಣ ಕರುಣೆ ತೋರೆದು, ಜಲದೊಳೆಸೆದು ಅತ್ತೆಗೈಯದು. ಕುಮಾರ, ಜನಿಸಿದ ಕ್ಷಣ ಕರುಣೆ ತೋರೆದು, ಜಲದೊಳೆಸೆದು ಅತ್ತೆಗೈಯಲು, ಕಂದನೆನಿಸಿ ಅಂದು ನಿನಗೆ ಅಮ್ಮ ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಪರಾಗವೇನೋ, ನಾನು ಗೈದ ಪರಾಗವೇನೋ. ಅಮ್ಮ ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರದೆ, ನದಿಯೊಳಗೆ ನೂಕಿದೆ ಅಮ್ಮ ಜನನಿ
ಕೀರ್ತಿಶಾಲಿ ಆಗು ಕುಮಾರ, ಕೀರ್ತಿಶಾಲಿ ಆಗು. ಎಂತಹ ಕೀರ್ತಿಯಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡರು. ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರ ಪ್ರಾಣಿಗಳು ಸಹ ತಿನ್ನದೆ ಹಾಗೇ ಬಿಟ್ಟವು. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲುಹು. ನೀನೇಕೆ ತಾಯಿ ನಿರ್ದಯಳಾದೆ? ಎಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನು ಎಂದು ಹೀಯಾಳಿಸುತ್ತಿದ್ದಾಗ ಒಂದೇ ಒಂದು ಮಾತು ಅಮ್ಮ, ಒಂದೇ ಒಂದು ಮಾತಿನಿಂದ ನೀನದನ್ನು ಪರಿಹರಿಸಬಹುದಾಗಿತ್ತು. ನೀನು ಏತಕ್ಕಾಗಿ ಸುಮ್ಮನಿದ್ದೆ ತಾಯಿ? ಹೋಗಲಿ ಬಿಡಮ್ಮ, ನೀನು ನನ್ನ ಜನ್ಮದಾತಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾತಕಿಯಾಗುವನಮ್ಮ, ಪರಮ ಪಾತಕಿಯಾಗು. ಇಷ್ಟು ದಿನದ ಮೇಲಾದರೂ ಮಗನೆಂಬ ನೆನಪು ಬಂದಿತಲ್ಲ, ಅಷ್ಟೇ ಸಾಕು. ಈ ನಿನ್ನ ಉಪಕಾರದ ಋಣವನ್ನು ಈ ಜನ್ಮದಲ್ಲಿ ನಾ ಹೇಗೆ ತೀರಿಸಲಿ? ನೀನೇ ಹೇಳು ತಾಯಿ. ಕಂದ ಕರ್ಣ, ಅಮ್ಮ, ನಿನ್ನ ತಾಯಿ ನಾನೇನಯ್ಯ. ಈ ಜೀವ ಕುಮಾರ, ಅಮ್ಮ, ಅಮ್ಮ, ಕಂದ ವಾಲ, ನಿನ್ನ ತಾಯಿ ನಾನೇನಯ್ಯ. ಈ ಜೀವ ನಿನದೇನಯ್ಯ, ನಿನ್ನ ನೋಡಲಿಂದೆ ಮಾತಾಡಲಿಂದೆ, ನಿನ್ನ ನೋಡಲಿಂದೆ ಮಾತಾಡಲಿಂದೆ. ಪರಿತಪಿಸಿ ನಾ ಬಂದೆನು, ಪರಿತಪಿಸಿ ನಾ ಬಂದೆನು. ಕಂದ ಬಾಲ,
ಈ ಜೀವ ಕರ್ಣ, ನೀನ್ ಈ ರೀತಿಯಾಗಿ ಮಾತನಾಡಬೇಡ ಕನ್ನ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ಈ ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೇ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲು ಆಗದೆ ನನ್ನ ಹೊಟ್ಟೆಯಲ್ಲೇ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟೆನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ಅಮ್ಮ, ಇದುವರೆಗೂ ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಆ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಅಮ್ಮ, ಬಾಲ್ಯದಿಂದಲೂ ನೀನು ಅದೆಷ್ಟು ಕಷ್ಟಪಟ್ಟೆ ಕಂದ, ಅದೆಷ್ಟು ಅವಮಾನ ಹೊಂದಿದೆಯೋ ನಾ ಕಾಣೆ. ಆದರೆ ಅದೆಲ್ಲದಕ್ಕೂ ನಾನೇ ಅಲ್ಲವೇ ಕಾರಣಳು. ದಯಮಾಡಿ ಪಾಪಿ ತಾಯಿಯನ್ನು ಕ್ಷಮಿಸು ಕುಮಾರ. ನನ್ನನ್ನು ಕ್ಷಮಿಸಿ ಬಿಡು ಕರ್ಣ. ನೀವು ಈ ರೀತಿಯಾಗಿ ಮಾತನಾಡಬಾರದಮ್ಮ. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೆ ಮಾಡು. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವರಲ್ಲ ಆ ನಿನ್ನ ಮಕ್ಕಳಾದ ಪಾಂಡವರು, ಅವರು ತಾಯಿ ಸುಕೃತಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯವು ಎಲ್ಲಿಂದ ಬರಬೇಕು ಅಲ್ಲವೇನಮ್ಮ? ವತ್ಸ, ಆದದ್ದು ಆಗಿ ಹೋಯಿತು. ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದರೂ ನಿನ್ನ ಸಹೋದರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು, ನಡೆಸಿಕೊಡುವೆ. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ಅಮ್ಮ. ಹಾಗಲ್ಲ ಕಂದ, ನಿನ್ನ ಹೆತ್ತ ತಾಯಿ ಆಗಿರುವ ನಾನು ಇದು ನಿನ್ನಲ್ಲಿ ಸೆರಗೊಡ್ಡಿ ಭಿಕ್ಷೆ ಬಿಡುತ್ತಿರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆ ಕರ್ಣ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇನಮ್ಮ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿಹರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆ ಮಾಡು ತಾಯಿ, ಹಿತಬೋಧನೆ ಮಾಡು. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಅಮ್ಮ, ಆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಕರ್ಣ? ಹೇಳು. ಅಮ್ಮ, ಇದುವರೆಗೂ ಆ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನನ್ನ ತಪ್ಪೇನಮ್ಮ. ನೀನೇಕೆ ಭಯಪಡುವೆ? ನೀನು ಗೆಳೆತನದಲ್ಲಿ ನಿಷ್ಕುರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರಬಲ್ಲದೆ. ಶ್ರೀಕೃಷ್ಣ ಪರಮಾತ್ಮನು ಪಾಂಡುವಾಯಿ ಮಮ ಪ್ರಾಣವೆಂಬಂತೆ ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಹುದು? ನಿನ್ನ ವ್ಯಥೆಯನ್ನು ಬಿಡುತ್ತಾಯಿ. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ? ಹೋಗಲಿ ಬಿಡು.
ಇವನೊಂದಿಗೆ ಕೂಡಿ ಮಾಡುವ ಇಷ್ಟವಿಲ್ಲವಾದರೂ ಸರಿ. ಕರ್ಣ, ಅಮ್ಮ, ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಬಿಡು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆ. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೇ ದೂಡಿಬಿಟ್ಟಿದ್ದಾಗ ಕುಲಹೀನನಾದ ನನ್ನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿರುವನಲ್ಲವೇ. ತನ್ನ ಪ್ರಾಣದ ಪ್ರಾಣದಂತೆ, ತನ್ನ ಹೃದಯದ ಸಖನಂತೆ ನನ್ನನ್ನೇ ಯುದ್ಧದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು. ನಾನು ಪದೋನ್ಮುಖನಾಗಲಾರೆ ತಾಯಿ, ಪದೋನ್ಮುಖನಾಗಲಾರೆ. ಹಾಗಾದ್ರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಅವರನ್ನು ಉಳಿಸು ಕುಮಾರ, ಅವರನ್ನು ಉಳಿಸು. ಆಯ್ತು ತಾಯಿ, ಯಾರನ್ನಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಕರ್ಣ, ಇದೇನಿದು ಹೀಗೆ ಹೇಳುತ್ತಿರುವೆ? ಹೌದು ತಾಯಿ, ಆತನೊಡನೆ ಯುದ್ಧವನ್ನು ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದರಿಂದ ಅರ್ಜುನನಿಂದ ನಾನೇ ಮೃತಪಟ್ಟರು. ಒಂದು ವೇಳೆ ನನ್ನಿಂದೇನಾದರೂ ಅರ್ಜುನನೇ ಮೃತಪಟ್ಟರು ನಿನಗಿನ್ನೂ 5 ಮಕ್ಕಳು ಉಳಿಯುವರು ತಾಯಿ. ಏಕಪ್ಪ, ನನ್ನ ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ? ಹೋಗಲಿ ಬಿಡು, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕರ್ಣ, ಅಮ್ಮ, ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಹೇಳು ತಾಯಿ. ಇದರಿಂದಲಾದರೂ ಎದ್ದ ತಾಯಿಯ ಋಣವನ್ನು ತೀರಿಸುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ಈ ಕರ್ಣನು ನಿನ್ನ ಮಾತನ್ನು ನಡೆಸಲಾಗದ ಕಡು ಪಾಪಿ ಎಂದು ಭಾವಿಸುವೆಯಾ? ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಆತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇನು ಆ ಭಾಸ್ಕರನು. ಆತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇನು ಆ ಭಾಸ್ಕರನು. ಇಂದಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ನಿಜವೇ ಕರ್ಣ? ಹೌದು ತಾಯಿ, ಎಂದಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ, ಧರ್ಮ ಜನಾಣೆ, ನಿನ್ನ ಪಾದ ಕಮಲದಾಣೆ ಜನನೇ. ಜನನಿ ಕುಮಾರ್, ಆಯುಷ್ಯವಿದ್ದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದ್ರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವ ತೊಡುವುದಿಲ್ಲೇನೋ ತಾ. ದೊಡ್ಡ ಬಾಣವ ತೊಡುವುದಿಲ್ಲೇನೋ ತಾ. ದಿಟ್ಟದನದಿ ಪೇಟನೆ ಪೋಗುವೆ. ದಿಟ್ಟದನದಿ ಪೇಟನೆ ಪೋಗುವೆ. ಕುವರನ
ಮುಂದೆ ಬರುವ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು. ಹೇ ಸುಯೋಧನ, ಈಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಪಂಚಭೂತಾದಿಗಳೇ, ನೀವೇ ಆ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನೆಲ್ಲವನ್ನೂ ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಎತ್ತ ತಾಯಿಯು ಬಂದು, ಮಗನೇ ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಇರಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷವಿರುವ ತನಕ ಯುದ್ಧವನ್ನು ಮಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆ. ಉಳಿದಿದ್ದು ದೈವೇಚ್ಛೆ. ಅಮ್ಮ ಕುಮಾರ, ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾಮಲ್ಲಿ ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಈಗೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ. ಜನನೇ ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಬಾಧೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಬಿಡಿಯುವುದೊಂದೇ ಬಾಣದ ಗುರಿಯ, ಕೊಡುವುದಿಲ್ಲ ನಾಮಕ್ಕೊಂದ. ಹೌದಮ್ಮ, ಬಿಡಿಯುವುದೊಂದೇ ಬಾಣದ ಗುರಿಯ, ಕೊಡುವುದಿಲ್ಲ ನಾಮಕ್ಕೊಂದ. ಮುಗಿಲೆ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಅಮ್ಮ, ಮುಗಿಲೆ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಇಷ್ಟಾಣ ತಪ್ಪನಮ್ಮ, ನಿನ್ನಾಣ ಸತ್ಯವಮ್ಮ. ಬಿಡು ಚಿಂತೆಯ ಜನನೇ. ಅಮ್ಮ, ನಿನ್ನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಈಗ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಜನನಿ, ಹೀಗೆ ಬಾ. ಹೇಳು ಕರ್ಣ. ಅಮ್ಮ,
ಎತ್ತ ತಾಯಿಯ ಪ್ರಥಮ ದರ್ಶನವಾಯಿತು. ಪುನಃ ನೋಡುವ ಭಾಗ್ಯವು ಈ ಜನ್ಮದಲ್ಲಿ ದೊರಕುವುದೋ ಇಲ್ಲವೋ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಆ ತಾಯಿ. ಅದೇನೆಂದು ಕೇಳು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಕು. ದೈವವಶ ನಾನೊಂದು ವೇಳೆ ಈ ಯುದ್ಧದಲ್ಲಿ ಹತನಾದರೆ ಅಮ್ಮ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬಹುವಿನಯದಿಂದ ಕೇಳಿಕೊಳ್ಳುವೆನು ತಾಯಿ. ಕಂದ, ಆದರೆ ಎಷ್ಟೊಂದು ಸಂಕಟ ನಾಶಗಳಿಂದ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯಾಗುವುದಾದರೆ ಇಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ಹೋಗಬೇಕು. ಅಮ್ಮ ನಿನ್ನ ಮೊಗವನ್ನು ಈ ಯೋಗದಿ ಕಾಣಲಹುದೆಯೆಂದು. ಅಮ್ಮ ಅಮ್ಮ ನಿನ್ನ ಮೊಗವನ್ನು ಈ ಯೋಗದಿ ಕಾಣಲಹುದೆಯೆಂದು ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ. ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ. ಅಮ್ಮ ಅಮ್ಮ ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಮಗನೇ ನಿನ್ನ ಮಗನನ್ನು ಈ ಯುಗದಿ ಕಾಣಲಹುದೆ ಎಂದು ಕರ್ಣ. ಮಗನೇ ನಿನ್ನ ಮಗನನ್ನು ಯುಗದಿ ಕಾಣಲಹುದೆ. ಮಗನೇ ನಿನ್ನ ಮಗನನ್ನು ಯುಗದಿ ಕಾಣಲಹುದೆ. ಬಗೆ ಬಗೆಯೊಳು ನೊಂದು ಕಣ್ಣೀರಗರೆದೆ. ಬಗೆ ಬಗೆಯೊಳು ನೊಂದು ಕಣ್ಣೀರಗರೆದೆ. ಮಗನೇ ಕಣ್ಣ ಹೋಗಿ ಬರುವೆನು. ಕಣ್ಣ ಹೋಗಿ ಬರುವೆನು. ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆನು. ಕಣ್ಣ ಹೋಗಿ ಬರುವೆನು. ಹಾ ವಿಧಿ, ನಿನ್ನ ಮಹಿಮೆಯು ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರಾರೋ. ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೇ.
ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ ವಿಧಿಗೈದ ಮೋಸದಿಂದ ಎನ್ನಯ ಬಾಳೆ ಕಣ್ಣೀರು ಜಗದಿ ಎನ್ನಯ ಬಾಳೆ ಕಣ್ಣೀರು ಜಗದಿ ಪಾಲಿಪರಾರೋ ದೀನನ ದಯದಿ ಪಾಲಿಪರಾರೋ ದೀನನ ದಯದಿ ಕೊನೆಗಾಣಿಸಯ್ಯ ಕಲ್ಮದ ಬಂಧನ ಕೊನೆಗಾಣಿಸಯ್ಯ ಕಲ್ಮದ ಬಂಧನ ಆರ್ಯ ಕಾಣದ ಅಂದನ ತೆರನ ದಾರಿಯ ಕಾಣದ ಅಂದನ ತೆರ